ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಅರಸ ಯಾರು? ಎ. ಅಶೋಕ, ಬಿ. ಚಾಣಕ್ಯ, ಸಿ. ಬಿಂದುಸಾರ, ಡಿ. ಶಿವಾಜಿ. ಸರಿಯಾದ ಉತ್ತರ ಎ. ಅಶೋಕ. ತನ್ನ ಆದರ್ಶಗಳಿಂದ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದ ಚಕ್ರವರ್ತಿಯಾಗಿದ್ದಾನೆ. ಭಾರತದ ಅತಿ ದೊಡ್ಡ ಧರ್ಮ ಯಾವುದು? ಎ. ಹಿಂದೂ, ಬಿ. ಮುಸ್ಲಿಂ, ಸಿ. ಬೌದ್ಧ, ಡಿ. ಕ್ರಿಶ್ಚಿಯನ್. ಸರಿಯಾದ ಉತ್ತರ ಎ. ಹಿಂದೂ. ಹಿಂದೂ ಧರ್ಮವು ಭಾರತದ ಅತ್ಯಂತ ಪ್ರಮುಖ ಮತ್ತು ಪ್ರಾಚೀನ ಧರ್ಮಗಳಲ್ಲಿ ಪ್ರಮುಖವಾದ ಧರ್ಮವಾಗಿದೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಎ. ಚಂದ್ರಗುಪ್ತ, ಬಿ. ಕೌಟಿಲ್ಯ, ಸಿ. ಕನಿಷ್ಕ, ಡಿ. ಸಮುದ್ರಗುಪ್ತ. ಸರಿಯಾದ ಉತ್ತರ ಎ. ಚಂದ್ರಗುಪ್ತ. ಈತನ ರಾಜಧಾನಿ ಪಾಟಲಿಪುತ್ರ, ಈಗಿನ ಪಾಟ್ನಾ. ಯಾವ ಪ್ರಾಣಿ ಕಣ್ಣು ಮುಚ್ಚಿದರೂ ಎಲ್ಲವನ್ನು ನೋಡಬಲ್ಲದು? ಎ. ನಾಯಿ, ಬಿ. ಬೆಕ್ಕು, ಸಿ. ಕೋತಿ, ಡಿ. ಒಂಟೆ. ಸರಿಯಾದ ಉತ್ತರ ಡಿ. ಒಂಟೆ. ಒಂಟೆಗಳು ಮಾತ್ರವಲ್ಲ, ಆಕ್ಟೋಪಸ್, ಗೂಬೆ, ಬಾವಲಿ ಯಂತಹ ಹಲವಾರು ಪ್ರಾಣಿ ಈ ಅದ್ಭುತ ಸಾಮರ್ಥ್ಯವನ್ನು ಹೊಂದಿವೆ. ಇಂಡಿಕಾ ಪುಸ್ತಕವನ್ನು ಬರೆದವರು? ಎ. ಚಾಣಕ್ಯ, ಬಿ. ಅಶೋಕ, ಸಿ. ಸೆಲ್ಯೂಕಸ್, ಡಿ. ಮೆಗಸ್ತನೀಸ್. ಸರಿಯಾದ ಉತ್ತರ ಡಿ. ಮೆಗಸ್ತನೀಸ್. ಆ ಕಾಲದ ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕಾ. ಬಾಳೆಹಣ್ಣು ತಿನ್ನುವಾಗ ಈ ಆಹಾರ ತಿನ್ನಲೇಬಾರದು? ಎ. ಹಾಲು ಮತ್ತು ಡೈರಿ ಉತ್ಪನ್ನ, ಬಿ. ಇಡ್ಲಿ, ಸಿ. ದೋಸೆ, ಡಿ. ಅನ್ನ. ಸರಿಯಾದ ಉತ್ತರ ಎ. ಹಾಲು ಮತ್ತು ಡೈರಿ ಉತ್ಪನ್ನ. ಈ ಪೌಷ್ಟಿಕಾಂಶಗಳ ಜೊತೆ ಬೆರೆತು ಜೀರ್ಣಕ್ರಿಯೆಗೆ ಕಷ್ಟವಾಗುತ್ತದೆ, ಹೊಟ್ಟೆ ಉಬ್ಬರ ಮತ್ತು ಎದೆಯುರಿ ಕಾಣಿಸುತ್ತದೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಷ್ಟು ದೊರಕಿವೆ? ಎ. 12, ಬಿ. 13, ಸಿ. 14, ಡಿ. 15. ಸರಿಯಾದ ಉತ್ತರ ಸಿ. 14. ಈತನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಭಾರತದ ಯಾವ ಸ್ಥಳದಲ್ಲಿ ಶಿವನ ಬೃಹತ್ ಪ್ರತಿಮೆ ಇದೆ? ಎ. ಕರ್ನಾಟಕ, ಬಿ. ಮಹಾರಾಷ್ಟ್ರ, ಸಿ. ಗುಜರಾತ್, ಡಿ. ತಮಿಳುನಾಡು. ಸರಿಯಾದ ಉತ್ತರ ಎ. ಕರ್ನಾಟಕ. ಕರ್ನಾಟಕದ ಮುರುಡೇಶ್ವರದಲ್ಲಿನ ಶಿವನ ಪ್ರತಿಮೆ ಇದು 123 ಅಡಿ ಎತ್ತರವನ್ನು ಹೊಂದಿದೆ. ಅಶೋಕನು ಯಾವ ಧರ್ಮವನ್ನು ಅನುಸರಿಸಿದನು? ಎ. ಹಿಂದೂ, ಬಿ. ಬೌದ್ಧ, ಸಿ. ಜೈನ, ಡಿ. ಮುಸ್ಲಿಂ. ಸರಿಯಾದ ಉತ್ತರ ಬಿ. ಬೌದ್ಧ. ಅಶೋಕನು ಪಾಟ್ಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಸಸ್ಯಗಳ ಆಹಾರದ ಕಾರ್ಖಾನೆ ಯಾವುದು? ಎ. ಬೀಜ, ಬಿ. ಹಣ್ಣು, ಸಿ. ಎಲೆ, ಡಿ. ಕಾಂಡ. ಸರಿಯಾದ ಉತ್ತರ ಸಿ. ಎಲೆ.